ಅವ್ರಿಗೆ ಎಟ್ಟಗಳಿದ್ದಾಗ ನೀವೇ ಮಾಡಿ ಅಂದ್ರೆ ಈಗ ಈಗ ನಿಶ್ಚಯ ಮಾಡಿ ಸ್ಥಾನಕ್ಕೆ ಬರಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನೀವು ಹೂವು ಅಕ್ಷತೆ ಕೊಡಿ, ಒಂದೊಂದು ಹೂವು ಒಂದಿಷ್ಟು ಅಕ್ಷತೆ ತುಳಸಿ ಸೇರಿಸಿ ಕೊಡಿ. ಮೊದಲ ಗ್ರಹ ಯಾರು? ಸೂರ್ಯಗ್ರಹ. ಸೂರ್ಯಗ್ರಹನಿಗೆ ನಾನು ಮಂತ್ರ ಹೇಳಿದ ಮೇಲೆ ನೀವು ಆಮೇಲೆ ಅಕ್ಷತೆ ಹೂವು ಹಾಕ್ಬಿಟ್ಟು ಧೂಪ ಮಾಡಬೇಕು. ಮಂತ್ರ ಹೇಳಿದ ಮೇಲೆ ಆಯ್ತಾ? ಓಂ ಆದಿತ್ಯಾದಿ ನವಗ್ರಹಣಂ ಆಹನಾಂ ಸೂರ್ಯಗ್ರಹ ಆವಯಾಮಿ ಸ್ಥಾಪಯಾಮಿ ಮಧ್ಯಮೇ ಮಂಡಲಂ ಗೋಧಿಃ ಧಾನ್ಯಕೇಹಂ ಆದಿದೇವತಂ ಅಗ್ನಿಃ ಪ್ರತ್ಯಾದಿದೇವತಂ ರುದ್ರಾಯ ದೇವತಂ ಸೂರ್ಯಗ್ರಹಾವಯಾಮಿ ಸ್ಥಾಪಯಾಮಿ ಕೃಷ್ಣೇನ. ಅವ್ರಿಗೆ ಕೊಟ್ಟ ಅಕ್ಷತೆ ಕೊಟ್ಟ ಹಾಗೆ ಇಟ್ಕೊಂಡಿವಿ. ಅಲ್ಲಿ ಹೇಳಿದ ಮೇಲೆ ಹಾಕ್ಬೇಕು. ಮಂತ್ರ ಹೇಳಿದ ಮೇಲೆ ಹೂ ಅಂದಾಗ ಹಾಕ್ಬೇಕು. ಆ ಕೃಷ್ಣೇನಂ ರಚಿತಾಃ ವರ್ತಮಾನಂ ನಿವೇಶನಂ ನಿವೇಶನಂ ಆದಿತ್ಯಾನಮಗ್ರಾದ ಪೂಜಾಂ ಕರಿಷ್ಯೆ ಸ್ವಯಂ ಸೂರ್ಯಗ್ರಹವಿಷ್ಠಾಪಯಾಮಿ ಗಂಗೆ ಚಮನ ಚೈವ ಗೋದಾವರಿ ಸರಸ್ವತೇಃ ನರ್ಮದಂ ಸಿಂಧು ಕಾವೇರಿ ಗ್ರಾಂ ಸನ್ನಿಧಿಂ ಕುರುಹಂ ಜಪಂ ಕೃಹಂ ಸಂತದಾಹಂ ಕಾಶ್ಯಸ್ಯ ಮಹಾದುತೇಃ ತನೂರಿಂ ಮುಕ್ತಂ ಸರ್ವಂ ಪಾಪಾಗ್ನಂ ತೇ ಪ್ರಾಣೋಚಿತಂ ಪ್ರಾಣತ್ಯಾತಂ ದಿವಾಕರಂ ಮಧ್ಯಮೇ ಮಧ್ಯಮವಚನಂ ರಿತಾಮಧ್ಯಂ ಕರ್ಮಾಯುಕ್ತಂ ಗತವಸುತಃ ಸಪ್ತಂ ದೀರ್ಘಂ ವಸಂತಂ ವ್ಯಪಾದಸ್ಥಂ ರಜೋದ್ಯಾತಂ ಬಾಹೋಃ ಗೋದಜ್ಜ ಮಹಾದೇವತಂ ದೇವತ ಕಾಶಂ ದೇವಸೋಚಂ ಕಾಳಿಂಬಿ ಕಾಳಿಂ ವಿಶೇಷಂತಃ ಪ್ರಜ್ಞಾಮಗಂ ಪದ್ಮಹಸ್ತಂ ಚ ಪದ್ಮಾಸನಂ ಪದ್ಮಾಕರಂ ದೀಪಾವಂ ಪದ್ಮಂ ಗರ್ಭಂ ಮಹಾದೇವತಂ ಸಪ್ತಗಂಧಾನಿ ಪುನಃ ದಿವಾಕರಂ ಲೋಕಂ ಕುರಹಂ ಕೀಟಂ ವಾಜಂ ಪ್ರಸಾದಂ ದಿವಿಜಾತಂ ದೇವಂ ಮಹಾಪ್ರಾಣಂ ತಂ ನಗ್ಗದೇವತಂ ದೇವತಂ ನಿವೇದೇವತಂ ಧಾ ಪ್ರಸಿದ್ಧಿಂ ಸುತಂತಃ ಆದಿತ್ಯಾದಿಶಬ್ದೇದಂ ದೋಹಂ ಸೂರ್ಯಗ್ರಹಾವಯಾಮಿ ಸ್ಥಾಪಯಾಮಿ पूजयामि अभिमुखं करोमि सूर्यग्रहाय इदं नमः सूर्यग्रहाय इदं पूजां समर्पयामि सूर्यग्रहाय इदं पूजां समर्पयामि स्थापयामि पूजयामि ओम नमः ओम नमः ओम नमः ओम नमः सूर्यग्रहाय सूर्यग्रहाय नमः सूर्यग्रहाय इदं नमः काशक्ति महादेवं समानं सर्वं पापाग्नं पापस्तं दिवाकरं अत्तदेवं सूर्यग्रहावयामि स्थापयामि समर्पयामि कर्पूरमण्डलं नीलाञ्जनं समर्पयामि मध्यमं कर्पूरस्य ओम नमः सूर्यनारायणाय नमः सूर्यग्रहाय दोष परिहार फलसिद्ध पूजा ಮಾಡಿದಾಗ ಅವರಿಗೆ ಅಕ್ಷತೆ ಆಗಬೇಕು. सूर्यग्रहाय दोष परिहार फलसिद्ध सूर्यग्रहाय